ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ಬು ನಿಮಗೋಸ್ಕರ ಇನ್ನೊಂದು ವಿಷಯನ ರೆಡಿ ಮಾಡಿದ್ದಾರೆ. ಅಲ್ಲಿ ನೋಡಿ, ಆಡಿಯನ್ಸ್ ಕಡೆ ಕೊಳ್ಳೆಗಾಲ ಆಡಿಯನ್ಸ್ ರೆಡಿ. ಶ್ರಾವಣಿ, ಒಂದು ಹಾರ್ಟಿಂದ ಇಷ್ಟು ಹಾರ್ಟ್ಗಳು ಬಂದಿದೆಯಲ್ಲ ಸುಬ್ಬು ಕಡೆಯಿಂದ, ಏನು ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ಕ್ಯೂಟ್ ಆಗಿರೋ ಮೂಮೆಂಟ್ನ ಯಾರು ನನಗೋಸ್ಕರ ಮಾಡಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಇವತ್ತು. ಥ್ಯಾಂಕ್ ಯು. ಸುಬ್ಬು ಹೇಳಿದ್ರು ನಿಮ್ಗೆ ಕೊರಿಯನ್ ಸೀರೀಸ್ ತುಂಬಾ ಇಷ್ಟ ಅಂತ ಹೇಳಿ. ಕೊರಿಯನ್ ಸ್ಟೈಲಲ್ಲಿ ಸುಬ್ಬುಗೆ ಏನಾದ್ರು ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ? ನೀನು ಜೊತೆಲಿದ್ದಾಗಲೇ ನನ್ನ ಸಂತೋಷ ಪೂರ್ಣ, ನೀನೇ ನನ್ನ ದಿನದ ಅತಿ ಪ್ರಿಯ ಕ್ಷಣ, ನೀನು ಇಲ್ಲದೆ ಖಾಲಿ ಖಾಲಿ ಅನಿಸುತ್ತೆ ನನ್ನ ಜಗತ್ತು, ನೀನೇ ನನ್ನ ಏಕಾಂತಕ್ಕೆ ಬೆಳಕು. ಜಗತ್ತು ಮತ್ತೆ ಬೆಳಕು. ಹೌದು, ನಾವು ಹಂಚ್ಕೊಳ್ಳುವ ನಗುಗೆ ಸಮಾನವೇ ಇಲ್ಲ. ಆ ನಗುವಿಗಿಂತ ಅಮೂಲ್ಯವಾದದ್ದು ಬೇರೆ ಏನೂ ಇಲ್ಲ. ಇಲ್ಲ, ಇಲ್ಲ. ಯಪ್ಪ, ಎಷ್ಟು ಕಷ್ಟಪಟ್ಟು ಬರ್ದಿದ್ದಾರೆ ಕವಿತೆ ಸುಬ್ಬು. ಸುಬ್ಬು, ಸೀರಿಯಲ್ ಲೈಫಿಂದ ರಿಯಲ್ ಲೈಫಿಗೆ ಬಂದು ಮಾತಾಡೋದಾದ್ರೆ, ರಿಯಲ್ ಲೈಫಲ್ಲಿ ಸುಬ್ಬು ಇಂದ ಅಮೋಘ್ ಜೊತೆ ಬಂದು ಮಾತಾಡೋದಾದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯ ಕುಟುಂಬದಿಂದ ಕಿರುತೆರೆಗೆ ಬಂದು ಇಲ್ಲಿ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸ್ತಾ ಇರೋದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ತುಂಬ ಖುಷಿ ಇದೆ. ನಾನು ಮೊದಲು ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ನಾಟಕಕ್ಕೆ ಸೇರಿಕೊಂಡಾಗ ನಮ್ಮ ಮನೇಲಿ ತುಂಬ ಬೈದಿದ್ರು, ಬೇಡ ದುಡ್ಡು ಹುಟ್ಟಲ್ಲ ಅದು ಇದು ಅಂತ. ನನಗೆ ಆ್ಯಕ್ಚುಲಿ ಸುಬ್ಬು ಆಗಿ ಶ್ರಾವಣಿ ಸುಬ್ರಹ್ಮಣ್ಯ ಸಿಗೋ ತನಕನೂ ದುಡ್ಡು ಹುಟ್ಟತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ ಮನೆ ನಡೆಸೋ ಅಷ್ಟು ದುಡ್ಡು ಹುಟ್ಟುತ್ತಾ ಇದೆ. ಅಂದರೆ ಅದೊಂದೇ ಅಂತಲ್ಲ, ಕಲಾವಿದನಿಗೆ ಒಳಗಡೆಯಿಂದ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಬೇಕೋ ಅದು ನನಗೆ ಸಿಗ್ತಾ ಇದೆ, ನಾನು ಮಾಡೋ ಪಾತ್ರದಲ್ಲಿ ಸಿಗ್ತಾ ಇದೆ. ಸೊ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೂ ಜೀ ಕನ್ನಡಕ್ಕೆ ತುಂಬ ಆಭಾರಿಯಾಗಿದ್ದೀನಿ. ಇದು ನಾನು ಎಷ್ಟು ಸಲ ಹೇಳಿದ್ರೂ ಸಾಕಾಗಲ್ಲ. ಪ್ರತಿ ವೇದಿಕೆ ಸಿಕ್ಕಿದಾಗಲೂ ನಾನು ಜೀ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ. ಸೊ ಹಾಗೆ ಇವತ್ತು ಹೇಳ್ತಾ ಇದ್ದೀನಿ, ಜೀ ಕನ್ನಡ ಮತ್ತು ರಾಘು ಸರ್, ನಮ್ಮ ಪ್ರೊಡ್ಯೂಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವರ ಜೊತೆ ಈ ಕ್ಷಣವನ್ನ ಹಂಚ್ಕೊಳ್ಳೋದಕ್ಕೆ ಒಬ್ರು ವಿಶೇಷವಾದಂತ ಅತಿಥಿ ಬರ್ತಿದ್ದಾರೆ. ಸೊ ಆ ಎಲ್ಲ ಅತಿಥಿಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಪ್ಲೀಸ್. ಸುಬ್ಬು, ಇವತ್ತಿಲ್ಲಿ ವೇದಿಕೆ ಮೇಲೆ ನಿಂತಿರುವಂತಹ ಇವರೆಲ್ಲರೂ ನಮ್ಮ ಕೊಳ್ಳೇಗಾಲದ ಹೆಮ್ಮೆಯ ಕ್ಯಾಬ್ ಡ್ರೈವರ್ಸ್ ಇವರೆಲ್ಲ. ಎಸ್ ಸರ್, ಹೇಳಿ. ತುಂಬ ಹೆಮ್ಮೆ ಇದೆ. ನಾವು ಕ್ಯಾಬ್ ಡ್ರೈವರ್ ಆಗಿ ನಾವು ಅದೇ ಥರ ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಅದರಂತ ಎತ್ತರಕ್ಕೆ ಹೋಗ್ಬೇಕು ಅಂತ ಕೇಳ್ಕೊತಾರೆ ಮೇಡಮ್. ಸ್ಫೂರ್ತಿ ನಮ್ಮಂತ ಸ್ಫೂರ್ತಿ ಅವರು ಸುಬ್ಬು ಅವರು. ಸರ್, ನೀವು ಮಾತಾಡಿ ಸರ್. ಟ್ಯಾಕ್ಸಿ ಡ್ರೈವರ್ ಮಕ್ಕಳು ಟ್ಯಾಕ್ಸಿ ಡ್ರೈವರೇ ಆಗಬೇಕು ಅಂತೇನಿಲ್ಲ. ಸುಬ್ಬು ಅವರು ನಮಗೆ ಯಾವ ರೀತಿ ಸ್ಫೂರ್ತಿ ಆಗಿದ್ದಾರೆ, ಎಲ್ಲರಿಗೂ ಅದೇ ರೀತಿ ಸ್ಫೂರ್ತಿ ಆಗಬೇಕು ಅಂತ ನಾನು ಇದು ನಿಜವಾಗ್ಲೂ ದೊಡ್ಡ ಮಾತು. ನನ್ಗೇನು ಇದ್ರೆ ಸುಬ್ಬು ಅಂತ ಮಗನೇ ಇರಬೇಕು ಅಂತ. ಥ್ಯಾಂಕ್ ಯು ಸುಬ್ಬು. ಇಷ್ಟೇ ಜನ ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾರೆ ಅಂತ ಅನ್ಕೊಂಬೇಡಿ. ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಒಂದು ಸ್ಪೆಷಲ್ ವಿಶಸ್ ನ ಕಳಿಸಿದ್ದಾರೆ. ಬಿಟಿ ಪ್ಲೀಸ್. ನಮಸ್ಕಾರ, ನಾನು ಅಮೋಘ್ ಅವರ ತಂದೆ, ಅಂದರೆ ಶ್ರಾವಣಿ ಸುಬ್ರಹ್ಮಣ್ಯದ ಸುಬ್ಬು ಅವರ ಅಪ್ಪ. ನಮ್ದೊಂದು ಪುಟ್ಟ ಸಂಸಾರ. ನಾನು, ನನ್ನ ಹೆಂಡತಿ, ನನ್ನ ಮಗ, ಮಗಳು. ನಾನು ಕ್ಯಾಬ್ ಡ್ರೈವರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಅದು ಮುಚ್ಚಿ ಹೋಗಿದ್ಮೇಲೆ ನಾನು ನನ್ನ ಕೈಯಲ್ಲಿದ್ದ ಡ್ರೈವಿಂಗ್ ಕೆಲಸವನ್ನು ಈಗ ಮಾಡುತ್ತಾ ಇದ್ದೇನೆ. ನಾನು ಬೆಳಗ್ಗೆ ಡ್ರೈವಿಂಗ್ ಕೆಲಸಕ್ಕೆ ಹೋದ್ರೆ, ಅಮೋಘ ನಾಟಕಕ್ಕೆ ಅಂತ ಹೋದ್ರೆ ನಾನೇ ಬೈದಿದ್ದು ಜಾಸ್ತಿ ಅವನಿಗೆ ಹೋಗ್ಬೇಡ ಅಂತ. ICW ಫಸ್ಟ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾನೆ. ಯಾವ್ದಾದ್ರು ಬ್ಯಾಂಕಿಂಗ್ ಕೆಲಸ ಮಾಡು ಅಂತ ಇದ್ದೆ. ಏಕೆಂದ್ರೆ ನಾವು ಮಿಡ್ಲ್ ಕ್ಲಾಸ್ ಕುಟುಂಬದಿಂದ ಬಂದವರು. ನಾನು ಒಬ್ಬನೇ ದುಡಿತಾ ಇದ್ದೆ. ಅವನು ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಅದು ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ರಕ್ಷಾ, ನಿಮ್ಮ ಪ್ರೀತಿಯ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಸುಬ್ಬು ಅವರ ಒರಿಜಿನಲ್ ತಂಗಿ ನಾನೇ.
ಈ ಕರಿಯರ್ಗೆ ಹೋಗ್ತೀನಿ ಅಂತ ಡಿಸೈಡ್ ಆದ್ಮೇಲೆ ಅವ್ನಿಗೆ ಸಪೋರ್ಟ್ ಮಾಡಿರೋರ್ಗಿಂತ ಫಸ್ಟ್ ಅಪೋಸ್ ಮಾಡೋರೇ ಜಾಸ್ತಿ ಇರುತ್ತೆ ಆ್ಯಂಡ್ ದ ವೆರಿ ಫಸ್ಟ್ ಒನ್ ವುಡ್ ಬಿ ನಮ್ಮ ಪೇರೆಂಟ್ಸೇ ಆಗಿರ್ತಾರೆ. ಅಷ್ಟು ಆದ್ರೂ ಅವನ ಹಠನ ಬಿಡ್ತೀರಾ ಇಷ್ಟು ಮುಂದೆ ಬಂದಿರೋದೇ ನಮಗೆ ತುಂಬ ಖುಷಿ ಇದೆ. ಮುಂಚೆ ಅವನಿಗೆ ಜವಾಬ್ದಾರಿಗಳು ಇರಲಿಲ್ಲ, ಈಗ ಮನೆಯನ್ನು ಅವನು ನಡೆಸ್ಕೊಂಡು ಹೋಗೋ ರೀತಿ ನೋಡಿ ನಮಗೆ ತುಂಬ ಖುಷಿ ಆಗುತ್ತಾ ಇದೆ. ಸುಬ್ಬು, ಎಲ್ಲ ತಂದೆಂದ್ರಿಗೂ ಒಂದು ಕನಸಿರುತ್ತೆ, ನನ್ನ ಮಗ ತನ್ನ ಕಾಲ ಮೇಲೆ ನಿಂತ್ಕೊಂಡು ಅವ್ನ ಸಂಪಾದನೆ ಅವ್ನು ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿ. ಆದರೆ ನೀವು ಇವತ್ತು ಅವ್ರು ಕಾಣೋ ಕನಸಿಗಿಂತ ಜಾಸ್ತಿ ಕನಸನ್ನ ನನಸು ಮಾಡಿದ್ದೀರಾ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪನ ಬಗ್ಗೆ? ಎಲ್ರಿಗೂ ಮನೆಯಲ್ಲಿ ಒಂದು ಫಿಕ್ಸ್ಡ್ ಇನ್ಕಮ್ ಇರಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಅವ್ರಿಗೆ ಪ್ರತಿ ತಂದೆ ತಾಯಿಗೂ ಒಂದು ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ಯಾವುದಕ್ಕನ ಬರ್ತೀನಿ ಅಂದರೆ ಒಂದೇ ಭಯ, ಫಿಕ್ಸ್ಡ್ ಇನ್ಕಮ್ ಇರಲ್ಲ, ಅನ್ಸರ್ಟೈನ್ ಇನ್ಕಮ್ ಅಂತ. ನನಗೆ ಇವಾಗ ಅನಿಸ್ತಾ ಇದೆ ಅದೇ ಇದ್ದೇನೋ ಪಾಪ ಅವ್ರಿಗೆ. ಇವಾಗ್ಲೂ ಅದು ಆ್ಯಕ್ಚುಲಿ ಅನ್ಸರ್ಟೈನ್ ಇನ್ಕಮ್ಮೇ ಇದು. ಇವತ್ತು ಕೆಲಸ ಮಾಡ್ಬೋದು, ಸೀರಿಯಲ್ ಮುಗಿದ ಮೇಲೆ ಇನ್ನೊಂದು ವರ್ಷ 2 ವರ್ಷ ಆದಮೇಲೂ ಕೆಲಸ ಸಿಗ್ಬೋದು, ಸಿಗದೇನೂ ಇರ್ಬೋದು. ಸೊ ಅದೇ ಖುಷಿ ಆಗುತ್ತೆ, ಸ್ವಲ್ಪ ಭಯ. ಖುಷಿ ಆಯ್ತಾ? ಹೌದು. ಆ ಖುಷಿನ ಅವ್ರಿಗೆ ಏನಕ್ಕೆ ಹೇಳಬಾರ್ದು ನೀವು? ಸರ್ ಸರ್ ಈ ಕಡೆ ಬನ್ನಿ, ಈ ಕಡೆ. ಇವರು ನಮ್ಮಪ್ಪ ಶಶಿಧರ್ ಅಂತ. ನಾನು ಈ ಸಿನಿಮಾ ರಂಗಕ್ಕೆ ಅಥವಾ ಈ ಫೀಲ್ಡ್ನ ಆಯ್ಕೆ ಮಾಡಿದಾಗ ಯಾರ್ಯಾರು ಫ್ಯಾಮಿಲಿಯಲ್ಲಿ ಎಲ್ಲ ಕಡೆ ಯಾರ್ಯಾರು ಏನೇನು ಹೇಳಿದ್ರು ಅದನ್ನು ಸಹಿಸ್ಕೊಂಡು ಇದುವರೆಗೂ ನನ್ನನ್ನು ನಮ್ಮಪ್ಪ ಸಾಕ್ತಾ ಇದ್ದಾರೆ. ಸೊ ಇವರೇ ನಮ್ಮಪ್ಪ. ನಮ್ಮಪ್ಪಂಗೆ ನಾನು ಯಾವತ್ತೂ ಆ್ಯಕ್ಚುಲಿ ಥ್ಯಾಂಕ್ ಯು ಅಂತ ಹೇಳಿರಲಿಲ್ಲ. ನಮ್ಮ ಅಪ್ಪಂಗೆ ಯಾವತ್ತೂ ನಾನು ಥ್ಯಾಂಕ್ ಯು ಅಂತ ಹೇಳಿರಲಿಲ್ಲ. ಇಲ್ಲಿವರೆಗೂ ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ, ಐ ಲವ್ ಯು. ಅಂದರೆ ಅವರು ಬರೀ ಆ ಕಾರಿನ ಸಾರಥಿ ಅಷ್ಟೇ ಅಲ್ಲ, ಅಮೋಘ್ನ ಜೀವನದ ಸಾರಥಿ ಅವರು. ಹೇಳಿ, ಈ ವೇದಿಕೆಯಲ್ಲಿ ನಿಮ್ಮ ಮಗನ ಬಗ್ಗೆ ಮಾತಾಡಿ ಪ್ಲೀಸ್. ತುಂಬ ಒಳ್ಳೆ ಹುಡುಗ ಇವನು, ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ. ನೀವೆಲ್ಲ ಬೆಳೆಸಿದ್ದೀರಿ ಜೀವಕ್ ವಾಹಿನಿ ಅವರಿಗೆ ಮೊದಲನೇ ಆಗಿ. ಈ ಸುಂದರ ಕ್ಷಣವನ್ನ ಮತ್ತಷ್ಟು ಮೆಮೊರೇಬಲ್ ಮಾಡೋದಕ್ಕೆ ಕೊಳ್ಳೇಗಾಲದ ನಮ್ಮ ಕ್ಯಾಬ್ ಡ್ರೈವರ್ಸ್ ಅಸೋಸಿಯೇಷನ್ ಕಡೆಯಿಂದ ಸುಬ್ಬು ಹಾಗೂ ಅವರ ತಂದೆಗೆ ಒಂದು ಸುಂದರವಾದಂಥ ಗಿಫ್ಟ್ ಇದೆ. ಓಕೆನಾ? ಸೊ ಗಿಫ್ಟ್ ತಗೊಂಬನ್ನಿ ಪ್ಲೀಸ್.